ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ಬೇಸಿಕ್ ಕ್ಲಾಸ್ನ 3ನೇ ದಿನದ್ದು ಪಾಠ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಡಬಲ್ ಕ್ರೋಶಾ ಹಾಗೆ ತ್ರಿಬಲ್ ಕ್ರೋಶಾದಲ್ಲಿ ಆರ್ಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ತುಲಿಪ್ ಜಪಾನ್ದು ನೀಡಲು 0.75 mm ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಕೂಡ ನಾನು ನಿಮಗೆ ವೈಟ್ ಬಟ್ಟೆಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಜಿಗ್ಜ್ಯಾಗ್ ಮಾಡ್ಕೊಂಡಿರಬೇಕು. ಸೊ ಅದ್ರದ್ದು ಹಿಂದೆಗಡೆ ರೋಲ್ ಆಗಿರೋ ಪಾರ್ಟ್ಸು ಕೆಳಗಡೆ ಇರಬೇಕು, ಪ್ಲೇನ್ ಆಗಿರೋ ಪಾರ್ಟ್ಸು ಮೇಲಿರಬೇಕು. ನೀವು ಸ್ಯಾರಿಗೆ ಮಾಡಬೇಕಾದ್ರೆ ಕೂಡ ಇದೇ ರೀತಿ ಇಟ್ಕೊಂಡು ಮಾಡಬೇಕು. ದಾರನ ಮೊದಲಿಗೆ ಈ ರೀತಿ ಫಿಂಗರಿಗೆ 3 ರೋಲು ಅಥವಾ 4 ಸಾರಿ ಸುತ್ಕೊಬೇಕು. ನೋಡಿ, ನಾನು 3 ಸಾರಿ ಸುತ್ತಕೊಂಡು ಈ ರೀತಿ ಗಂಟು ಹಾಕಿರೋ ಜಾಗನ ಹಿಡ್ಕೊಂಡಿದ್ದೀನಿ 2 ಫಿಂಗರಿಂದ. ಮತ್ತು ಬಟ್ಟೆಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಗಂಟು ಬಂದಿರೋ ದಾರನ ಹಿಂದೆಗಡೆಗೆ ಹಾಕ್ಕೊಂಡು ಮುಂದೆಗಡೆ ಫಿಂಗರಿಂದ 1 ಸಾರಿ ಅದನ್ನು ಇಟ್ಕೊಂಡಿರಬೇಕು. ನೋಡಿ, ಕ್ರೋಶಾದು ಹೆಸರು ಬಂದಿರುತ್ತಲ್ಲ, ಆ ಪಾರ್ಟ್ಸು ಮುಂದೆಗಡೆಗೆ ಟರ್ನ್ ಆಗಿರಬೇಕು. ಹೀಗೆ 1 ಸಾರಿ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರನ ಈ ಕಡೆಗೆ ಎಳ್ಕೊಬೇಕು ಈ ರೀತಿ. ಸೊ ಇದ್ರೊಳಗಡೆಗೆ ಮತ್ತೆ ಇನ್ನೊಂದು ಸಾರಿ ನೀಡಲಿಂದ ದಾರ ಎಳ್ಕೊಳ್ಳೋಣ. ನೋಡಿ, ಲಾಕ್ ಆಗಿದೆ. ಮತ್ತು ಯಾವುದೇ ನೀವು ಕ್ರೋಶಾ ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. 2 ಸಾರಿ ಲಾಕ್ ಮಾಡ್ಕೊಳ್ಳಿ ಅಂತಾದರೂ ಹೇಳ್ತಾರೆ, ಅಥವಾ 1 ಸಾರಿ ಲಾಕ್ ಮಾಡಿಕೊಂಡು 1 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು. ನೋಡಿ, ಈ ರೀತಿ 1 ಸಾರಿ ದಾರ ಒಳಗಡೆಯಿಂದ ಎತ್ಕೊಂಡ್ಬಂದು ಮತ್ತೆ ಮೇಲ್ಗಡೆಯಿಂದ ಇನ್ನೊಂದು ಸಾರಿ ದಾರನ 2 ದಾರದ ಒಳಗಡೆಯಿಂದ ತಗೊಂಡ್ರೆ ಅದು ಸಿಂಗಲ್ ಕ್ರೋಶಾ ಆಗಿರುತ್ತೆ. ಇವಾಗ ನಾನಿಲ್ಲಿ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಚೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ ಇನ್ ಕೇಸ್ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ. ನೋಡಿ, ಈ ರೀತಿ ಆ ಲೆಫ್ಟು ಮತ್ತು ರೈಟ್ನಲ್ಲಿ ಬಟ್ಟೆಯನ್ನು ಸ್ಟ್ರೈಟಾಗಿ ಇಟ್ಕೊಂಡಿರಬೇಕು. ಸೊ ನೀಡಲ್ನ ಆ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಒಂದು ಸಿಂಗಲ್ ಕ್ರೋಶಾ ಮಾಡಬೇಕು. ಇದನ್ನು ಸಿಂಗಲ್ ಕ್ರೋಶಾ ಅಂತಲೂ ಹೇಳ್ತಾರೆ ಅಥವಾ ಲಾಕ್ ಅಂತ ಕೂಡ ಹೇಳ್ತಾರೆ. ನೋಡಿ, ಈ ರೀತಿ ಬಟ್ಟೆಗೆ ನೀಟಾಗಿ ಕರೆಕ್ಟಾಗಿ ಲೆವೆಲಾಗಿ ಬರಬೇಕು, ಆ ರೀತಿ. ಮತ್ತು ನಾನಿಲ್ಲಿ 5 ಪ್ಲೇನ್ ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ. ನೋಡಿ, ಮೊದಲನೇದು 4 ಚೈನ್ ಹಾಕಿದ್ದೀವಿ, ಅದು ಎಲ್ಲಿಗೆ ಬಂತು ಅಲ್ಲಿಗೆ ಮಾಡಿದ್ವಿ. ಈ ಚೈನ್ನ ಸ್ವಲ್ಪ ಒಳಗಡೆಗಾದಂಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಯು ಶೇಪ್ ಥರ ಬರಬೇಕು. ಹಾಗಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇಲ್ಲ, 2 ಚೈನ್ ಗ್ಯಾಪ್ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಬಟ್ಟೆಗೆ ಅಳತೆ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ನೀವು ಸ್ವಲ್ಪ ನೋಡ್ಕೊಬೇಕು, ಯು ಶೇಪ್ದು ಸ್ವಲ್ಪ ಕ್ರಾಸ್ ಬಂದ್ಬಿಟ್ಟಿರುತ್ತೆ ಲಾಕು. ಅದನ್ನು ಕರೆಕ್ಟಾಗಿ ಬಲಗಡೆಗೆ ಎಳ್ಕೊಂಡು ಆಮೇಲೆ ನೀವು ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ. ಇಲ್ಲಾಂದರೆ ನೀವು ಪೂರ್ತಿ ಟೈಟಾಗಿ ಎಳ್ಕೊಂಬಿಟ್ರೆ ಅದು ಪ್ಲೇನ್ ಆಗಿಬಿಡುತ್ತೆ, ಯು ಶೇಪ್ ಬಂದಿರಲ್ಲ 5 ಚೈನ್ದು ಗ್ಯಾಪು. ಸೊ ನೋಡಿ, ನಾನು ಬಟ್ಟೆಗೆ 1 ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಥ್ರೆಡ್ ಏನಾದರೂ ಬಿಚ್ಕೊಂತು ಅಂದರೆ ಪರವಾಗಿಲ್ಲ, 1 ಸಾರಿ ಬಿಚ್ಚಿ ಮತ್ತೆ ಇನ್ನೊಂದು ಸಾರಿ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಲಾಕ್ ಮಾಡಿಕೊಂಡೆ. ಈ ರೀತಿ ಬರಬೇಕು ಬೇಸ್ ಯಾವಾಗಲೂ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಸೆಂಟ್ರಲ್ಲಿ ನಾವು ಆರ್ಚ್ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಯು ಶೇಪಲ್ಲಿ ಬಂದಿರಬೇಕು, ಮತ್ತು ಆ ಕಡೆ ಈ ಕಡೆ ಪ್ಲೇನ್ ಇರಬೇಕು. ನಾನು ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ ಒಳಗಡೆಯಿಂದ ಈ ರೀತಿ ಎಳ್ಕೊತೀನಿ. ಆವಾಗ ಥ್ರೆಡ್ಡು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ಲಾಕ್ ಆಗಿರುತ್ತೆ. ಇವಾಗ ನೋಡಿ, ನಾನು ಆಪೋಸಿಟ್ ಕಲರ್ದು ತಗೊಂಡಿದ್ದೀನಿ ಥ್ರೆಡ್ಡು, ನಿಮಗೆ ಗೊತ್ತಾಗಲಿ ಅಂತ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡಿ. ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೊಬೇಕು. ಸೊ ಈ ಸ್ಟೆಪ್ನಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡಾಗ ಥ್ರೆಡ್ ನಮಗೆ ಸರಿಯಾಗಿ ಲೆವೆಲಾಗಿ ಬರಲ್ಲ. ಸೊ ಹಾಗಾಗಿ ಈ ಫಸ್ಟು ಬೇಸಲ್ಲಿ ಲಾಕ್ ಏನು ಮಾಡಿದ್ವಿ ಆ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೊಬೇಕು.
ಈ ರೀತಿ ಟೈಟಾಗಿ ಕೂತಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನಾವು 2 ಸಾರಿ ಲಾಕ್ ಮಾಡ್ಕೊಂಡಿದ್ವಿ ಬೇಸಲ್ಲಿ, ಹಾಗಾಗಿ ಮೇಲೆ ಕೂಡ ನಾವು 2 ಸಾರಿ ಲಾಕ್ ಮಾಡ್ಕೊಬೇಕು. ನೋಡಿ, ಲಾಕ್ ಆದಮೇಲೆ ಇವಾಗ 4 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ನಾನು ಇವಾಗಲೇ ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ಏನು ಡೀಟೇಲಾಗಿ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಹಾಕ್ಕೊಂಡೆ. ಸೊ ಇಲ್ಲಿ ನಾನು ನಿಮಗೆ ಡಬಲ್ ಕ್ರೋಶದು ಆರ್ಚ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಮಗೆ ನೀಡಲ್ ಮೇಲೆ ಆಲ್ರೆಡಿ ಒಂದು ದಾರ ಇದೆ, ಮತ್ತು ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡೆ. ಇವಾಗ 2 ದಾರ ಆಯಿತು. ಇವಾಗ 4 ಚೈನ್ದು ಗ್ಯಾಪ್ ಬಿಟ್ಟು 5 ಚೈನ್ದು ಗ್ಯಾಪ್ ಏನಿತ್ತು ಅದ್ರ ಒಳಗಡೆಗೆ ನೀಡಲ್ ಹಾಕ್ತಾ ಇದ್ದೀನಿ. ನೋಡಿ, ಈ ಗ್ಯಾಪ್ಗೆ ನೀಡಲ್ ಹಾಕಿ ಥ್ರೆಡ್ನ ಈ ಕಡೆಗೆ ತಗೊಂಬರ್ಬೇಕು. ಸೊ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನಾವು ಎತ್ಕೊಬೇಕು. ಶಾರ್ಟ್ ಅಂದರೆ ಶಾರ್ಟ್ ಮಾಡ್ಕೊಬೋದು, ಲಾಂಗ್ ಅಂದರೆ ಲಾಂಗ್ ತಗೊಬೇಕು. ನಾನು ಮೀಡಿಯಮಾಗಿ ತಗೊತಾ ಇದ್ದೀನಿ. ಸೊ 2 ದಾರದ ಒಳಗಡೆಗೆ 1 ದಾರನ ಎಳ್ಕೊಂಬನ್ನಿ, ಮತ್ತು 2 ದಾರದ ಒಳಗಡೆಗೆ 1 ದಾರ ಎಳ್ಕೊಂಬನ್ನಿ. ಸೊ ಡಬಲ್ ಕ್ರೋಶ ಆಯಿತು. ಇವಾಗ ಇದು ಕೆಳಗಡೆ ಬ್ಲೂ ಕಲರ್ದು ಗ್ಯಾಪ್ ಏನಿತ್ತು ಆ ಲೆಂತಿಗೆ ಬಂತು. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ, ಮತ್ತು ಅದೇ ಚೈನ್ ಗ್ಯಾಪ್ ಒಳಗಡೆಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರ ಉಳ್ಕೊಳ್ಳುತ್ತೆ. ಆ 2 ದಾರನ ಮತ್ತೆ 1 ದಾರ ಮಾಡ್ಕೊಳ್ಳಿ. ನೋಡಿ, 2 ಕಂಬಗಳು ಒಂದೇ ಲೆವೆಲ್ ಆಗಿ ಬಂದಿದೆ. ಸೊ ಇದೇ ರೀತಿ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ, ಆ ಚೈನ್ದು ಗ್ಯಾಪ್ ಒಳಗಡೆಯಿಂದ ಥ್ರೆಡ್ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಮಾಡೋ ಎಲ್ಲ ಡಬಲ್ ಕ್ರೋಶಗಳನ್ನು ಒಂದೇ ಲೆವೆಲಾಗಿ ಬರೋ ಹಾಗೆ ನೀವು ನೋಡ್ಕೊಳ್ಳಿ. ಸೊ ಫಸ್ಟ್ ಟೈಮೇ ಯಾರಿಗೂ ಕೂಡ ಅಷ್ಟು ನೀಟಾಗಿ ಬರಲ್ಲ, ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಆಗೇ ಆಗುತ್ತೆ. ಬಟ್ ನೀವೇನು ಅಂದರೆ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಪರ್ಫೆಕ್ಷನ್ ಅನ್ನೋದು ಬಂದುಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ನೀಡಲ್ ಮೇಲೆ ಇನ್ನೊಂದು ಸಾರಿ ದಾರ ಸುತ್ಕೊತಾ ಇದ್ದೀನಿ. ಅದೇ ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ ಹಾಕಿ ಥ್ರೆಡ್ನ ತಗೊಂಬಂದೆ. ಇವಾಗ ನೀಡಲ್ ಮೇಲೆ 3 ದಾರ ಆಗಿರುತ್ತೆ. ಸೊ 2 ದಾರನ ಒಂದು ಮಾಡಿಕೊಂಡೆ, ಮತ್ತು 2 ದಾರನ ಒಂದು ಮಾಡಿಕೊಂಡೆ. ನೋಡಿ ಡಿಸೈನು ಎಷ್ಟು ನೀಟಾಗಿ ಬರ್ತಾ ಇದೆ, ಮತ್ತು ಒಂದೇ ಅಳತೆಯಲ್ಲಿ ಬರ್ತಾ ಇದೆ. ಸೊ ಈ ಒಂದು ಡಬಲ್ ಕ್ರೋಶನ ನಾವು ಏನಂತ ಹೇಳ್ತೀವಿ ಅಂದರೆ ಕಂಬ ಅಂತ ಕರಿಬೇಕು. ಪ್ರತಿ ಸರಿ ನಾವು ಡಬಲ್ ಕ್ರೋಶ ಅಂತ ಹೇಳ್ಕೊಂಡು ಹೋಗಲ್ಲ. ಈ ಒಂದು ಡಬಲ್ ಕ್ರೋಶನ ನಾವು ಕಂಬ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಗ್ಯಾಪ್ ಅಷ್ಟು ನೀಟಾಗಿ ಕಾಣಿಸಲ್ಲ, ತ್ರಿಬಲ್ ಕ್ರೋಶ ಹಾಕಿದಾಗ ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ಕೌಂಟ್ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ನೀವು ಸ್ಯಾರಿಯಲ್ಲಿ ಇದನ್ನು ಹಾಕ್ಕೊಂಡು ಹೋಗ್ಬೇಕಾದ್ರೆ ಫಸ್ಟು ಎಷ್ಟು ಕಂಬಗಳು ಹಾಕಿರ್ತೀರೋ ಮತ್ತು ಎಲ್ಲ ಆರ್ಚ್ನಲ್ಲೂ ಅಷ್ಟೇ ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ಹಾಗಾಗಿ ನೀವು ಈ ಒಂದು ಸಾರಿ ಹಾಕಿದ ಡಬಲ್ ಕ್ರೋಶನ ಒಂದು ಕಂಬ ಅಂತ ಕೌಂಟ್ ಮಾಡ್ಕೊಬೇಕು. ಸೊ ಎಷ್ಟು ಕಂಬಗಳನ್ನ ಫಸ್ಟು ಆರ್ಚಲ್ಲಿ ಹಾಕ್ಕೊಂಡಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ನೀವು ಸ್ಯಾರಿಗೆ ಕುಚ್ಚು ಹಾಕಬೇಕಾದ್ರೆ. ನೋಡಿ, ನೀಡಲ್ ಮೇಲೆ ಇನ್ನೊಂದು ಸಾರಿ ದಾರ ಸುತ್ಕೊತೀನಿ, ಅದೇ ಥ್ರೆಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿದ್ದೇನೆಂದರೆ ಡಬಲ್ ಕ್ರೋಶನ ಎಷ್ಟು ಮಾಡ್ಕೊಬೇಕು ಫಸ್ಟು ಅಂತ. ಕೆಲವೊಬ್ಬರಿಗೆ ಎಷ್ಟು ಹಾಕಬೇಕು ಅಂತ ಡೌಟ್ ಆಗಿಬಿಡುತ್ತೆ. ನೋಡಿ, ನಾನು ತೋರಿಸ್ಕೊಡ್ತೀನಿ. ಸೊ ಕೊನೆ ಕಂಬ ಆದಮೇಲೆ ನೀವು ಈ ರೀತಿ ಇಟ್ಕೊಂಡು ನೋಡಬೇಕು. ಸೊ ಆವಾಗ ಆರ್ಚು ಕರೆಕ್ಟಾಗಿ ಫಿಟ್ ಆಗೋ ರೀತಿ ಇರಬೇಕು. ಎಕ್ಸ್ಟ್ರಾ ನೀವೇನಾದರೂ ಆರ್ಚ್ಗಳು ಹಾಕಿದರೆ ಈ ರೀತಿ ಕ್ರಾಸ್ ಬರುತ್ತೆ. ಸೊ ಆ ರೀತಿ ಕ್ರಾಸ್ ಬಂದಾಗ ನೀವು ಕಂಬಗಳನ್ನ ಕಡಿಮೆ ಮಾಡ್ಕೊಬೇಕು. ಸೊ ಈ ಥರ ಟೈಟಾಗಿ ಕೂಡ ಎಳೆದು ಹಾಕಬಾರ್ದು. ಕರೆಕ್ಟಾಗಿ ನೀವು ಇಲ್ಲಿಗೆ ಇಟ್ಟಾಗ ಕ್ರೋಶನ ಆರ್ಚು ನೀಟಾಗಿ ಒಂದು ರೌಂಡ್ ಬಂದಿರೋ ರೀತಿ ಇರಬೇಕು. ಅಷ್ಟಕ್ಕೆ ನೀವು ಎಂಡ್ ಮಾಡ್ಕೊಬೇಕು. ಸೊ ನೆಕ್ಸ್ಟು 4 ಚೈನ್ದು ಗ್ಯಾಪ್ ಏನಿದೆ ಅದಕ್ಕೆ ನಾನು ಡೈರೆಕ್ಟಾಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಸಾರಿ ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ 4 ಚೈನ್ದು ಗ್ಯಾಪಿಗೆ, ಹಾಗಾಗಿ ಎಂಡಿಂಗ್ನಲ್ಲಿ ಕೂಡ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು.
ಸೊ ಕೊನೆಯಲ್ಲಿ ಏನು ಮಾಡ್ತೀನಿ ಅಂದರೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಬೇಕು. ಸೊ ಎಲ್ಲೇ ಲಾಕ್ಗಳಿದ್ರೂ ಲಾಕ್ ಮೇಲೆ ಲಾಕ್ ಅಂತೂ ಕಂಪಲ್ಸರಿ ಮಾಡ್ಕೊಬೇಕು. ನೋಡಿ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ನಾವು 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಬೇಕು. ಸೊ ನೀವು ಎಷ್ಟು ಸ್ಟೆಪ್ ಹಾಕ್ತೀರೋ ಅಷ್ಟು ಸ್ಟೆಪ್ಗಳಲ್ಲಿ ಎಂಡಿಂಗ್ನಲ್ಲಿ 2 ಚೈನ್ ಹಾಕಿನೇ ಥ್ರೆಡ್ನ ಕಟ್ ಮಾಡಬೇಕು. ಇಲ್ಲ ಬೇಸಲ್ಲಿ ನಾವು ಹಾಕಿದ್ದೀವಿ ಅಂತ ನೀವು ಮೇಲೆ ಬಿಟ್ರಿ ಅಂದರೆ ಮತ್ತೆ ಮೇಲ್ಗಡೆದೆಲ್ಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಸಾರಿ ನೀವು ಯಾವುದೇ ಥ್ರೆಡ್ ತಗೊಂಡ್ರು ಎಂಡಿಂಗ್ನಲ್ಲಿ ಎಂಡ್ ಮಾಡಿ ಆದಮೇಲೆ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಬೇಕು. ನೋಡಿ ಡಬಲ್ ಕ್ರೋಶೆ ಎಷ್ಟು ನೀಟಾಗಿ ಬಂದಿದೆ. ಸೊ ಈ ಥ್ರೆಡ್ನ ನಾವೇನು ಮಾಡಬೇಕಂದ್ರೆ ಫೋಲ್ಡ್ ಮಾಡಿ ಹಿಂದೆಗಡೆಗೆ ಗಮ್ ಹಾಕಿ ಅಂಟಿಸ್ಬೇಕು ಇಲ್ಲಿ. ಸೊ ಗಮ್ ಹಾಕಿ ಅಂಟಿಸಿದ ಮೇಲೆ ಈ ಉಳಿದಿದ್ದ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಿಬಿಡಬೇಕು. ಸೊ ಆವಾಗ ನಮಗೆ ಆರ್ಚು ನೋಡೋದಕ್ಕೆ ಮುಂದೆಯಿಂದ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶಿಯಾದಲ್ಲಿ ಆರ್ಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಆವಾಗಲೇ ನಾನು ಬೇಸ್ ಹೇಳ್ಕೊಟ್ಟಿರೋದ್ರಿಂದ ಇಲ್ಲಿ ಮತ್ತೆ ಬೇಸ್ನ ರಿಪೀಟ್ ಮಾಡ್ತಾ ಇಲ್ಲ. ಸೊ ಬೇಸ್ ಆಲ್ರೆಡಿ ರೆಡಿ ಇದೆ. ಆ ಕಡೆ ಈ ಕಡೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 5 ಚೈನನ್ನು 4 ಚೈನ್ದು ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಯು ಶೇಪ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಪೋಸಿಟ್ ಕಲರ್ದು ಥ್ರೆಡ್ ತಗೊತಾ ಇದ್ದೀನಿ. ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಮಗೆ ನೀಟಾಗಿ ಕಾಣಿಸುತ್ತೆ ಲಾಕು. ಸೊ ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ತುಂಬ ಜನ ಇದನ್ನು ತುಂಬಾ ಕನ್ಫ್ಯೂಸ್ ಮಾಡ್ಕೊತಾರೆ, ಎಲ್ಲಿ ಹಾಕ್ಕೊಬೇಕು ಲಾಕು ಅಂತ. ಕೆಲವೊಬ್ಬರು ಬಟ್ಟೆಗೇ ಲಾಕ್ ಮಾಡ್ಕೊಂಬಿಡ್ತಾರೆ, ಕೆಲವೊಬ್ಬರು ಚೈನ್ದು ಗ್ಯಾಪಿಗೆ ಲಾಕ್ ಮಾಡ್ಕೊತಾರೆ. ನೋಡಿ ನಾನಿಲ್ಲಿ ಒಂದು ಸಾರಿ ಮಾತ್ರ ಲಾಕ್ ಮಾಡಿ 4 ಚೈನ್ದು ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿದೆ. ಇಲ್ಲಿ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿದರೆ ಸಾಕು, ಯಾಕಂದರೆ ನಾವಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಾ ಇರೋದು. ಹಾಗಾಗಿ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಬೇಕು. ಆಲ್ರೆಡಿ ನೀಡಲ್ ಮೇಲೆ ಒಂದು ದಾರ ಇತ್ತು, 2 ಸಾರಿ ದಾರ ಸುತ್ಕೊಂಡಿದ್ದೀನಿ, 3 ದಾರ ಆಗಿದೆ. ಸೊ ಇದರಿಂದ ನಮಗೆ ತ್ರಿಬಲ್ ಕ್ರೋಶ ಬರುತ್ತೆ. ಇವಾಗ ನೆಕ್ಸ್ಟು 5 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ಥ್ರೆಡ್ನ ತಗೊಂಬಂದೆ. ನೀಡಲ್ ಮೇಲೆ 4 ದಾರ ಆಯಿತು. ಸೊ 2 ದಾರದ ಒಳಗಡೆಯಿಂದ ಒಂದು ಸಾರಿ ದಾರ ತಗೊಂಡೆ, ಮತ್ತೆ 2 ದಾರದ ಒಳಗಡೆಯಿಂದ ಒಂದು ದಾರ ತಗೊಂಡೆ, ಮತ್ತೆ 2 ದಾರದ ಒಳಗಡೆಯಿಂದ ಒಂದು ದಾರ ತಗೊಂಡೆ. ಒಟ್ಟು 3 ಸಾರಿ ತಗೊಂಡೆ. ಹಾಗಾಗಿ ಇದು ತ್ರಿಬಲ್ ಕ್ರೋಶ ಆಯಿತು. ನೋಡಿ ಕೆಳಗಡೆ ಬೇಸ್ ಎಷ್ಟಿದೆ ಅಷ್ಟೇ ಉದ್ದಕ್ಕೆ ನಮ್ಮದು ಕಂಬ ಬರುತ್ತೆ. ನೋಡಿ ಲೆಂತ್ ನೋಡಿ. ಸೊ ಅದರಷ್ಟೇ ಉದ್ದ ನಾವು ಹಾಕ್ಕೊಬೇಕು. ಇಲ್ಲ ಬೇಸ್ಗಿನ್ನ ಸ್ವಲ್ಪ ಚಿಕ್ಕದು ಹಾಕ್ಕೊಂಡ್ರೆ ನಮಗೆ ಆರ್ಚು ನೀಟಾಗಿ ಬರಲ್ಲ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಇದನ್ನು ನೀವು ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಆ ರೀತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಒಂದೇ ಸಮಕ್ಕೆ ಮಾಡ್ಕೊಬೇಕು. ನೋಡಿ ನೀಡಲ್ ಮೇಲೆ ಮತ್ತೆ 2 ಸಾರಿ ದಾರ ಸುತ್ಕೊತಾ ಇದ್ದೀನಿ. ಅದೇ 5 ಎಳೆ ದಾರದೊಳಗಡೆಗೆ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿಕೊಂಡೆ, ಮತ್ತೆ ಇನ್ನೊಂದು ಸಾರಿ 2 ದಾರನ ಒಂದು ಮಾಡಿಕೊಂಡೆ, ಮತ್ತೆ ಇನ್ನೊಂದು ಸಾರಿ 2 ದಾರನ ಒಂದು ಮಾಡಿಕೊಂಡೆ. ನೋಡಿ ತ್ರಿಬಲ್ ಕ್ರೋಶ ಎಷ್ಟು ನೀಟಾಗಿ ಬರ್ತಾ ಇದೆ. ಇದೇ ರೀತಿ ನೀವು ಪೂರ್ತಿ ಆರ್ಚು ಕಂಪ್ಲೀಟ್ ಮಾಡ್ಕೊಬೇಕು. ಹಾಗೆ ಫಸ್ಟ್ ಆರ್ಚಲ್ಲಿ ನೀವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರ ಅದೇ ರೀತಿ ಎಲ್ಲ ಆರ್ಚಲ್ಲೂ ಅಷ್ಟೇ ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ಸೀರೆಗೆ ಹಾಕೋವಾಗ ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಮೊದಲನೇ ಆರ್ಚಲ್ಲಿ ಎಷ್ಟು ಕಂಬಗಳು ಹಾಕಿರ್ತೀರೋ ಸೀರೆ ಪೂರ್ತಿ ಎಲ್ಲ ಆರ್ಚ್ಗಳಲ್ಲೂ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ತೋರಿಸ್ತೀನಿ ರೀ. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ನೋಡಿ ಲಾಕ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಇನ್ನೂ ಒಂದು ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೋಡಿಕೊಂಡು ನೀವು ಕಂಬಗಳನ್ನ ಹಾಕ್ಕೊಬೇಕು, ಕರೆಕ್ಟಾಗಿ ಆ ಸ್ಪೇಸಿಗೆ ಫಿಟ್ ಆಗುತ್ತಾ ಅಂತ. ನೋಡಿ ಇವಾಗ ಅಷ್ಟು ಟೈಟ್ ಅನಿಸಲ್ಲ, ನೀಟಾಗಿ ಫಿಟ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಚೈನ್ದು ಗ್ಯಾಪಿಗೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ.
ನೋಡಿ ಮೊದಲಲ್ಲಿ ನಾವು ಒಂದು ಸಾರಿ ಅಷ್ಟೇ ಲಾಕ್ ಮಾಡ್ಕೊಂಡಿದ್ವಿ 4 ಚೈನ್ದು ಗ್ಯಾಪಿಗೆ. ಸೊ ಎಂಡಲ್ಲಿ ಕೂಡ ಒಂದು ಸಾರಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಲಾಕ್ದು ಮೇಲ್ಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಮತ್ತು 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ತೀನಿ. ಥ್ರೆಡ್ ಕಟ್ ಮಾಡಿ ಕ್ರೋಶೆಯಿಂದ ಒಳಗಡೆ ತಗೊಂಡು ಟೈಟ್ ಮಾಡ್ಕೊಬೇಕು ಥ್ರೆಡ್ನ. ನೋಡಿ ತ್ರಿಬಲ್ ಕ್ರೋಶೆ ಕಂಬದ್ದು ಆರ್ಚು ಎಷ್ಟು ನೀಟಾಗಿ ಬಂದಿದೆ. ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೀವು ಯಾವುದೇ ಡಿಸೈನ್ನ ಬೇಕಂದ್ರೂ ಹಾಕೊಬೋದು ಸ್ಯಾರಿಗೆ. ಸೊ ನಿಮಗೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ನ ತುಂಬ ಚೆನ್ನಾಗಿ ಮಾಡಿ. ನೋಡಿ ಇದು ಡಬಲ್ ಕ್ರೋಶೆ ಕಂಬ, ಇದು ತ್ರಿಬಲ್ ಕ್ರೋಶೆ ಕಂಬ. ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಡಬಲ್ ಕ್ರೋಶೆದು ಎಷ್ಟು ಸ್ಮಾಲಾಗಿ ಬರುತ್ತೆ ಮತ್ತು ತ್ರಿಬಲ್ ಕ್ರೋಶೆ ಕಂಬದ ಎಷ್ಟು ಲಾಂಗ್ ಬರುತ್ತೆ. ನಿಮಗೆ ಕುಚ್ಚು ಕಟ್ಕೊಬೇಕು ಅಂದರೆ ಆ ಕಡೆ ಈ ಕಡೆ ಇನ್ನೂ 4 ಚೈನನ್ನ ಎಕ್ಸ್ಟ್ರಾ ಹಾಕ್ಕೊಬೇಕಾಗುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾವು ಸ್ಯಾರಿಯಲ್ಲಿ ಹಾಕೊತಾನೆ ನೋಡ್ಕೊಬೋದು. ಸೊ ಇದು ಮೇಯ್ನು ಇಂಪಾರ್ಟೆಂಟು. ಫಸ್ಟು ಆರ್ಚ್ ಹಾಕೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇದು ಒಂದು ಪ್ರಾಕ್ಟೀಸ್ ಆಯಿತು ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಸ್ಯಾರಿಗಳಿಗೆ ನೀವು ಕುಚ್ಚನ್ನ ಹಾಕ್ಕೊಂಡು ಹೋಗ್ಬೋದು ಕ್ರೋಶಾ ವರ್ಕು. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಏನಾದರೂ ನಿಮಗೆ ಪ್ಯಾಟ್ರನ್ಗಳು ಬೇಕಾದರೆ ಅದನ್ನು ಮೆನ್ಷನ್ ಮಾಡಿ, ನಾನು ಅದೇ ಡಿಸೈನ್ನ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.